ನಮಸ್ಕಾರ. ನಾನು ಸ್ವಲ್ಪ ಕೆಪ್ಪ ಕೇಳಿಸಲ್ಲ, ಈ ಕಿವಿನ ಕೇಳಿಸ್ತದ. ಮೋಸ ಮಾಡ್ತಾ ಇದ್ದಾರೆ ಎಂಡಿಂಗ್ ಅಲ್ಲಿ ಇರೋದ್ರಲ್ಲಿ. ನಮಸ್ಕಾರ. ಇದು ನಮ್ಮ ಕರ್ನಾಟಕ, ಕರೆಕ್ಟ್? ಸೊ ಬರ್ತೀನಿ ಪಿಕ್ಚರ್ ಅಲ್ಲಿ 6 o'clock ತನಕ ಇದೆ ಪ್ರೋಗ್ರಾಮ್ಸ್, ಕರೆಕ್ಟ್ ಹೌದಲ್ವಾ? ಎಸ್ ಲೆಜೆಂಡ್ಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಅವ್ರಿಗೆಷ್ಟು ವರ್ಣನೆ ಮಾಡಿದ್ರು ಸಾಲಲ್ಲ. ಯಾಕೆ ಅಂತ ಹೇಳಿದ್ರೆ ಲೈಫನ್ನ ಲೈಫ್ ಸ್ಟೈಲ್ ಆಗಿ ಕನ್ವರ್ಷನ್ ಅನ್ನ ಮಾಡಿ ಇವತ್ತು ಈ ಮಟ್ಟಕ್ಕೆ ನನ್ನ ಬೆಳೆಸಿದಂತ ಒಬ್ಬ ವ್ಯಕ್ತಿಯಲ್ಲ ಶಕ್ತಿಯಲ್ಲ ಮಹಾಶಕ್ತಿ ಅಂತ ಹೇಳ್ಬೋದು. ಇವತ್ತು ಕಾರ್ಯಕ್ರಮಕ್ಕೆ ಒಂದು ½ hour ಬರೋ ಪ್ಲಾನ್ ಇತ್ತು, ಆಲ್ರೆಡಿ ಇವತ್ತು ಬೆಂಗಳೂರು ಇದ್ರು. ಆದ್ರೆ ಇವತ್ತು ಬ್ಯಾಂಕಾಕ್ ಅಲ್ಲಿ ವಿಶಾ ಪ್ರೆಸ್ಸಿನ ಒಂದು ಅಬ್ರಾಡ್ ಲೆಕ್ಕ ಫಾರಿನ್ ಕಂಟ್ರಿಯಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ ಸ್ನೇಹಿತರೆ. ಇವತ್ತು ಥೈಲ್ಯಾಂಡ್ ಅಂಡ್ ಬ್ಯಾಂಕಾಕ್ ಅಚೀವರ್ಸ್ ಮೀಟ್ ಇವತ್ತು ಬ್ಯಾಂಕಾಕ್ ಅಲ್ಲಿ ಇದೆ. MD ಸರ್ ಸಂತೋಷ್ ನಿಮ್ ಟಿವಿಗೆ ಬಂದ್ಬಿಟ್ರೆ ನಾನು ಎಂಟ್ರಿನೇ 1 hour ಮಾಡ್ತೀರಾ? ನಿಮ್ಮನ್ನು ನೋಡ್ತಾ ಇದ್ರೆ ಸ್ಪೀಚ್ ಮಾಡೋಣ ಅನ್ಸುತ್ತೆ, ಅರ್ಧ ದಿನ ಕಳೆದೋಗುತ್ತೆ. ಫ್ಲೈಟ್ ಮಿಸ್ ಆಯ್ತು ಅಂದ್ರೆ ಪಾಪ ಅಲ್ಲಿಂದ ಬಂದಿದ್ದಾರೆ, ಫಾರಿನ್ ಅಲ್ಲಿದ್ದಾರೆ, ಅವ್ರದ್ದು ಮೀಟಿಂಗ್ ಮಿಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಿಮ್ಮೆಲ್ಲರ ಪರವಾಗಿ MD ಸರ್ ಜರ್ನಿಲಿದ್ದಾರೆ, ಅವ್ರಿಗೊಂದು ಹ್ಯಾಪಿ ಜರ್ನಿ, ಸೇಫ್ ಜರ್ನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಒಬ್ಬ ವ್ಯಕ್ತಿಯಲ್ಲ ಶಕ್ತಿ ಅಂತ ಹೇಳಲಿಕ್ಕೆ ಕಾರಣ ಒಂದೇ ಒಂದು, ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಇವತ್ತು ಅಸಾಮಾನ್ಯ ವ್ಯಕ್ತಿಯಾಗಿ ಇವತ್ತು ನಿಲ್ಲಿಸಿದ್ದಾರೆ ಸ್ನೇಹಿತರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ವಾತಾವರಣ, ನಾನು ಏನ್ ಮಾತಾಡ್ಬೇಕು ಅನ್ಕೊಂಡಿದ್ದೆ ಎಲ್ಲ ಮತ್ತೆ ಹೋಗ್ಬಿಟ್ಟಿದೆ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ 2 ರೀಸನ್ ಇದೆ. ಎಲ್ಲ ಕಲ್ಕಲರ ಬಂದಿದ್ದೀರಾ, ಒಂದು ಕರೆಕ್ಟ್ ಅಲ್ಲ. ಈ ಕಡೆ ನೋಡಿದ್ರೆ ಈ ಕಡೆ ನೋಡ್ತಾ ಇರ್ಬೇಕು ಅನ್ಸುತ್ತೆ, ಈ ಕಡೆ ನೋಡಿದ್ರೆ ಈ ಕಡೆ ನೋಡ್ಬೇಕು ಅನ್ಸುತ್ತೆ, ಈ ಕಡೆ ನೋಡಿದ್ರೆ ಈ ಕಡೆ ನೋಡ್ಬೇಕು ಅನ್ಸುತ್ತೆ. ಅದು ಅನ್ನಿಸ್ದಾಗ ಬೇರೆಲ್ಲ ಆಫ್ ಮೈಂಡ್ ಆಗ್ಬಿಡುತ್ತೆ. ಕರೆಕ್ಟ್ ಹೌದು ಅಲ್ವೋ? ಸೊ ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ ನಮ್ಮ ತಾಯಿ ತೆಗಿತಿದ್ರು, ನನ್ನ ವೈಫ್ ತೆಗಿತಾಳೆ ಯಾವಾಗಲೂ ನಾನು ಹೊರಗಡೆ ಬರ್ಬೇಕಾದ್ರೆ. ಫಸ್ಟ್ ಆಫ್ ಆಲ್ ನಾನೇ ದೃಷ್ಟಿ ತೆಗಿತೀನಿ. ಸೊ ಇಂಥ ಒಂದು ವೆರಿ ಗುಡ್ ಆಪರ್ಚುನಿಟಿ ನನಗೆ MD ಸರ್ ಕೊಟ್ಟರು. ಸೊ ಇವತ್ತು ಒಬ್ಬ ವ್ಯಕ್ತಿಯಲ್ಲ ಶಕ್ತಿ ಅಂತ ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ವಿಶಾ ಪ್ಲೇಸ್ಗೆ ಬಂದೆ ಸ್ನೇಹಿತರೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬಂದೆ. ಇವತ್ತು ಇಡೀ ಸಂಸ್ಥೆಯಲ್ಲೇ ಒಬ್ಬ ಸೆಲೆಬ್ರಿಟಿ ಪಟ್ಟ ಇರ್ಬೋದು, ಇವತ್ತೊಂದು ದೊಡ್ಡ ಮಟ್ಟದ ಒಂದು ಶಕ್ತಿಯಾಗಿ ಪರಿವರ್ತನೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯಾಗಿ ಬಂದೆ. ಇವತ್ತು ಆನ್ಲೈನ್ ಬೇಕಾದ್ರೆ ಓಪನ್ ಮಾಡಿ ತೋರಿಸ್ತೀನಿ. 2,67,000 ಜನ ಆಲ್ ಓವರ್ ಇಂಡಿಯಾದಲ್ಲಿ ಇವತ್ತು ರೈಸಿಂಗ್ ಕಿಂಗ್ಡಮ್ ಅಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತಕ್ಕಂಥ ಒಂದು ಅವಕಾಶ ಸ್ನೇಹಿತರೆ. ಎಷ್ಟೋ ಜನಕ್ಕೆ ಆರೋಗ್ಯದ ಭಾಗ್ಯ, ಅದರೊಟ್ಟಿಗೆ ಆದಾಯದ ಭಾಗ್ಯನು ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಫೈಟ್ ಅನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಜೀವನದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಏನಾದ್ರೂ ಆಗಲಿ ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ಬೇಕು, ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತ ಹೇಳಿ. ಸೊ ಇವೆಲ್ಲ ವಾತಾವರಣಗಳು ನೋಡಿದಾಗ ನನಗೇನೊಂದು ಕನಸು MD ಸರ್ ಕೊಟ್ಟಿದ್ರು, ಇವತ್ತು ಬಹಳ ಹೆಮ್ಮೆ ಆಗ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಆರ್ಕಿನ ಕಟ್ಟಿ ಬೆಳೆಸ್ತಕ್ಕಂತ ಎಲ್ಲ ಲೆಜೆಂಡ್ಸ್ಗೂ ಚಿರಋಣಿ ಸ್ನೇಹಿತರೆ. ಇವತ್ತಿಂದ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂತ ನಾ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಹಾರ ಹಾಕ್ಬೇಕಾದ್ರೆ, ಒಬ್ಬೊಬ್ರು ಒಂದು ಹ್ಯಾಂಡ್ ಶೇಕ್ ಕೊಡ್ಬೇಕಾದ್ರೆ, ಒಬ್ಬೊಬ್ರು ಒಂದು ರೋಸ್ ಕೊಡ್ಬೇಕಾದ್ರೆ, ಇವತ್ತು ಆಕ್ಚುಲಿ ಸ್ವಲ್ಪ ನಾನು ಸಿಟ್ಟಾಗ್ತಾ ಇರ್ತೀನಿ ಅವಾಗ ಡೆವಲಪ್ಮೆಂಟ್ ದೃಷ್ಟಿಯಲ್ಲಿ. ಅದಕ್ಕೆ ನಮ್ಮ ಲೆಜೆಂಡ್ಸ್ ಎಲ್ಲ ಪ್ಲಾನ್ ಮಾಡಿ ನೀವು ಈ ತರ ಸೈಲೆಂಟ್ ಆಗ್ಬಿಡಿ ಅಂತ ಕೊಟ್ಬಿಡಿ. ಕರೆಕ್ಟ್ ಅಲ್ಲ? ಸೈಲೆಂಟ್ ಆಗಿ ಅಂತ ಹೇಳಿ ಬುದ್ಧನ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಸೈಲೆಂಟ್ ಆಗಲ್ಲ. ಅವ್ರ ಕನಸಿತ್ತು, ಆದ್ರೆ ಅವ್ರು ಬದಲಾಗಬೇಕು, ಅವ್ರಿಗಿದ್ದಲ್ಲಿ ಖುಷಿ ಕೊಡ್ತಿತ್ತು. ಕರೆಕ್ಟ್ ಹೌದು ಅಲ್ವೋ? ಅದಕ್ಕೆ ಅದನ್ನ ಆರಿಸ್ಕೊಂಡ್ರು, ಹೌದು ಅಲ್ವೋ? ಆದ್ರೆ ನಮ್ಮ ಖುಷಿ ಅಲ್ಲಿಲ್ಲ. ಕರೆಕ್ಟ್ ಅಲ್ಲ? ಆ ಸ್ಥಾನಕ್ಕೆ ತುಂಬತಕ್ಕಂಥ ವ್ಯಕ್ತಿ ಅದು ಅವರೇ. ಕರೆಕ್ಟ್ ಹೌದು ಅಲ್ವೋ? ಸೊ ಹಾಗಾಗಿ ಲೆಜೆಂಡ್ಸ್ ಇವತ್ತು ಬಹಳ ಖುಷಿ. ಅಲ್ಲಿಂದ ಎಂಟ್ರಿ ಇರ್ಬೋದು, ನಂಗೆ ಅದು ಹಾರ ಹಾಕೊಳ್ಳಿಕ್ಕೆ ಆಗಲಿಲ್ಲ, ಅಷ್ಟು
ವೆಯ್ಟ್ ಭಾರ ಅಂದ್ರೆ ನನ್ನಲ್ಲಿ ಇನ್ನೂ ಸ್ವಲ್ಪ ಶಕ್ತಿ ಇದೆ ಅಂತ ತೋರಿಸ್ತಾ ಇದ್ರು, ಶಕ್ತಿ ಇಷ್ಟೇ ಇದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಇವತ್ತಿನ ಜವಾಬ್ದಾರಿ ಇನ್ನೂ ಜಾಸ್ತಿ ಆಯ್ತು ಸ್ನೇಹಿತರೆ, ಇನ್ನೂ ಜಾಸ್ತಿ ಆಯ್ತು. ಯಾಕೆ ಅಂತ ಹೇಳಿದ್ರೆ ಒಬ್ಬೊಬ್ಬ ವ್ಯಕ್ತಿಯ ಇನ್ಕಮ್ ಅನ್ನ ಹಳೆ ಹಿಸ್ಟ್ರಿ ಮಾತಾಡಂಗಿಲ್ಲ, ಇವತ್ತಿನ ಹಿಸ್ಟ್ರಿ ಮಾತಾಡ್ಬೇಕು ನಾನು. ಕರೆಕ್ಟ್ ಹೌದು ಅಲ್ವೋ? ಯಾಕಂದ್ರೆ ನಾನ್ ತಗೊಂತಾ ಇದ್ದಂತ ಎಂಟ್ರಿಗಳನ್ನ ಇವತ್ತು ನಮ್ಮ ಲೆಜೆಂಡ್ಸ್ ಎಂಟ್ರಿ ತಗೋತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ. ಇವತ್ತು ಬೆಂಗಳೂರು ಮಾಡಲ್ಲ ಅಂತ ಒಂದೇ ಒಂದು ತೀರ್ಮಾನಕ್ಕೆ ತುಂಬಾ ಕಡೆಯಿಂದ ಸರ್ ನಾವು ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೀವಿ ಅಂತ ಹೇಳಿ ಇವತ್ತು ಮಡಿಕೇರಿಯಿಂದ ಬಂದಿದ್ದೀರಾ, ಕುಶಾಲನಗರ ಬಂದಿದ್ದೀರಾ, ಮೈಸೂರು ಬಂದಿದ್ದೀರಾ, ಹಾಸನ ಬಂದಿದ್ದೀರಾ, ಅರಸೀಕೆರೆ ಬಂದಿದ್ದೀರಾ, ಚನ್ನಪಟ್ಟಣ ಬಂದಿದ್ದೀರಾ, ಅದೇ ಬೆಂಗಳೂರು ಸರೌಂಡಿಂಗ್ ಮತ್ತೆ ಶಿವಮೊಗ್ಗ, ಭದ್ರಾವತಿ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ತಮಿಳುನಾಡು ಎಂಟ್ರಿ ಕೊಟ್ಟಿದೆ. ಒನ್ ಅಂಡ್ ಓನ್ಲಿ ಆರ್ಕೆ ಫ್ಯಾಮಿಲಿ. ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಇದರಲ್ಲಿ ತಮಿಳುನಾಡು ಜಸಿತಾ ಮೇಡಮ್ ರಿಯಲಿ ವಂಡರ್ಫುಲ್. ಸೊ ನಮ್ಮ ಗ್ರೇಸಿ ಮೇಡಮ್ ಕರೆಕ್ಟ್ ಅಲ್ಲ, ಸುಂದರಿಯಾಗಿದ್ದಾರೆ. ಸೊ ಇವ್ರನ್ನ ನಾನು ಗೋವಾದಲ್ಲಿ ನೋಡಿದ್ದು. ಇವತ್ತು 3 ಮೆಂಬರ್ಸ್ ನಾನು ಅನ್ಕೊಂಡಿದ್ದೆ, ಆದ್ರೆ ಸಾಧಾರಣ ವ್ಯಕ್ತಿಗಳಲ್ಲ. ನೀವು ಒಂದು ಸ್ಟೇಟ್ ಅನ್ನ ಇವತ್ತು ಕಬ್ಜಾ ಮಾಡಕ್ಕೂ ಬಂದಿದ್ದಾರೆ ಅಂತ ಹೇಳಿದ್ರೆ ಬಹಳ ಖುಷಿ ಆಗುತ್ತೆ. ಅಚೀವರ್ ಆಗಿ ಬಂದಿದ್ದಾರೆ, ಸಿಲ್ವರ್ ಕ್ರೌನ್ ಅಚೀವರ್ ಆಗಿ ಬಂದಿದ್ದಾರೆ. ನಮ್ಮ ಕರ್ನಾಟಕದ ಒಂದು ಸ್ವಾಗತ ನಿಮಗೆ ಗೊತ್ತಲ್ಲ, ಯಾವುದೇ ಸ್ಟೇಟ್ ಅವ್ರು ಬಂದು ಸ್ವಾಗತ ಮಾಡೋದು ನಮ್ಮ ಕರ್ತವ್ಯ ಅಲ್ಲ. ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಇವತ್ತು ತಮಿಳುನಾಡಲ್ಲಿ ಇವತ್ತು ನಮ್ಮ ಆರ್ಕೆ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ವಿಸ್ಟಾರ್ ಹೆಸರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣಕರ್ತರು, ರೈಸಿಂಗ್ ಕಿಂಗ್ಡಮ್ಗೆ ಆಧಾರ ಸ್ತಂಭವಾಗಿ ನಿಂತಿರ್ತಕ್ಕಂಥ ಇವತ್ತಿನ ಡೈಮಂಡ್ ಹೇಳ್ಬೋದು. ಕರೆಕ್ಟ್ ಅಲ್ಲ? ಅದು ನಾನು ಹೇಳ್ತಾ ಇಲ್ಲ, ಕಂಪನಿಯ MD ಸರ್ ಅನೌನ್ಸ್ ಮಾಡಿದ್ದಾರೆ. ಸಂಸ್ಥೆ ಏನ್ ಕಾರ್ಯಕ್ರಮ ನಡೀತಾ ಇದೆ, ಅಪ್ಕಮಿಂಗ್ ಡೈಮಂಡ್ ಎಕ್ಸಿಕ್ಯೂಟಿವ್ ಮಿಸ್ಟರ್ ಪ್ರಿಯಾ ಕದಂ ಮೇಡಮ್ ಅವರು. ಸೊ ಇವತ್ತು 12,40,000 ಸಿಂಗಲ್ ಚೆಕ್ ಸ್ನೇಹಿತರೆ, ಸಿಂಗಲ್ ಚೆಕ್, ಒಂದು ವಾರದ ಇನ್ಕಮ್ ಅಂತ ಹೇಳ್ಬೋದು. ಸೊ ನನಗೂ ಗೊತ್ತಿರ್ಲಿಲ್ಲ. ಇವತ್ತು ಪಾಪ ಬೇರ್ಪಡಿಸಿದ್ದು ಶಾಪ ನನಗೆ ಬರಬಾರ್ದು. ಇವತ್ತೇನೋ ಆನಿವರ್ಸರಿ ಅಂತ ಹೇಳೋದು ನಾನು ಗ್ರೂಪ್ ಅಲ್ಲಿ ನೋಡಿದೆ. ಸೊ ಹ್ಯಾಪಿ ಆನಿವರ್ಸರಿ ಮೇಡಮ್. ಸೊ ರೋಷನ್ ಸರ್ ಇಲ್ಲ ಅಂತಂದ್ರು ಈ ಕಾರ್ಯಕ್ರಮ ಸ್ಯಾಕ್ರಿಫೈಸ್ ಮಾಡಿ ಇಲ್ಲಿ ಬಂದಿದ್ದೀರಾ ಅಂದ್ರೆ ಒಂದು ಬಿಗ್ ಸಲ್ಯೂಟ್. ಅದಕ್ಕೆ ಕಷ್ಟಪಟ್ಟು ಅಂತ ನಾನು ಆಲ್ರೆಡಿ ಮಾತಾಡ್ಬಿಟ್ಟೆ ರೋಷನ್ ಅವ್ರಿಗೆ. ಸಾರಿ ಸರ್, ಏನ್ ಸರ್ ಬ್ಯಾಟ್ರಿನ ಇಲ್ಲಿ ಇಟ್ಕೊಂಡು ಸ್ವಿಚ್ ಅಲ್ಲಿ ಕೊಟ್ಬಿಟ್ಟು ಆನಿವರ್ಸರಿ ವಿಶಸ್ ಮಾಡ್ತೀರಲ್ಲ ಸರ್ ನೀವು ಅಂತ. ಸೊ ಆ ಒಂದು ಒಳ್ಳೆ ವಾತಾವರಣಗಳು. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯಾಕಂದ್ರೆ ಇವತ್ತು ರಾಯಲ್ ಚಾಲೆಂಜರ್ಸ್ ಅಲ್ಲಿ ಮೋಸ್ಟ್ ಆಫ್ ಆಲ್ ಆರ್ಕೆಗೆ ಒಂದು ದೊಡ್ಡ ಟೀಮ್ ಆಗಿ ಇವತ್ತು ಕನ್ವರ್ಟ್ ಆಗಿ ಇವತ್ತು ಇರಬಹುದು ಸೆಂಚುರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಲ್ ಚಾಲೆಂಜರ್ಸ್ ಇಂದ ಒಂದು ಸೆಂಚುರಿ ಬಾರಿಸಿದ್ದಾರೆ ಅಂತ ಹೇಳ್ಬೋದು. 100 ಸ್ಟ್ರೆಂತ್ ಅನ್ನ ಇವತ್ತು ರಾಯಲ್ ಚಾಲೆಂಜರ್ಸ್ ಇಂದ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅದೇ ತರ ಇವತ್ತು ನಮ್ಮ ಅಪ್ಕಮಿಂಗ್ ಇನ್ನೋರ್ವ ಡೈಮಂಡ್ಗೆ ಬಿದ್ದಾಗಿದೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಸ್ವಲ್ಪ ನಿಂತ್ರೆ ಕಾಣಲ್ಲ ಅಂತ ಕಾಣುತ್ತೆ, ನಿಂತ್ಕೊಂಡು ಕಾಣ್ತಾರ ಮಿಸ್ಟರ್ ಕೇಶವ ಮೂರ್ತಿ ಅವರು. ಸೊ ಬಹಳ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಯಾಕೆ ಖುಷಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಬೇರೆ ಏನಲ್ಲ, 12,40,000 ಚೆಕ್, ಇನ್ನೊಂದು ಎಷ್ಟು ಇನ್ಕಮ್ ಹೋದವರ 8,20,000 rupees, 8,20,000 ಇನ್ಕಮ್ ಈ ವ್ಯಕ್ತಿಯ 1 ವೀಕ್ ಇನ್ಕಮ್ ಸ್ನೇಹಿತರೆ. ಲಾಟ್ ಬಿಟ್ಟು ಮಾತಾಡಲ್ಲ, ಪ್ರೂಫ್ ತೋರಿಸಿ ಮಾತಾಡ್ತೀವಿ ಸ್ನೇಹಿತರೆ. ಅದರೊಟ್ಟಿಗೆ ದುಬೈ ಟ್ರಿಪ್ ಅಚೀವರ್ಸ್ ಕಪಲ್. ಎಸ್, ಸೊ ಈ ಕಾರ್ಯಕ್ರಮದ ಬರೋದ್ರೊಳಗೇನೆ ಇವತ್ತು ಆ ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡಿ ಇವತ್ತು ಡೈಮಂಡ್ ರ್ಯಾಂಕ್ ಬಿದ್ದರೆ ಇಡೀ ಕಂಪನಿಯಲ್ಲಿ ಒನ್ ಅಂಡ್ ಓನ್ಲಿ ಟೀಮ್ 2 ಡೈಮಂಡ್ಸ್ ಅನ್ನು ಇಟ್ಕೊಂಡಿರ್ತಕ್ಕಂಥ ಟೀಮ್ ಇದ್ರೆ ಅದು ಒನ್ ಅಂಡ್ ಓನ್ಲಿ ಆರ್ಕೆ ಅಂತ ಹೇಳಿ. ಥ್ಯಾಂಕ್ ಯು. ಸೊ ಅದೇ ತರ ನೆಕ್ಸ್ಟ್ ಬ್ಯಾಚ್ ಗೆ ಬಂತು ಅಂತ ಹೇಳಿದ್ರೆ ಮಿಸ್ಟರ್ ಜಗದೀಶ್ 8ನೇ ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡಿ ಇವತ್ತು ಪ್ರೆಸಿಡೆಂಟ್ ರ್ಯಾಂಕ್ ಅಲ್ಲಿ ನಾನೇನು ಕಮ್ಮಿ ಅಲ್ಲ ಅಂತೇಳಿ ಇವತ್ತು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಆದ್ರೆ ನಾನೇನ್ ಕಮ್ಮಿ ಅಲ್ಲ ಸಾರ್, ನಾನು ಕುಶಾಲನಗರ ಹುಡುಗಿ ಮಡಿಕೇರಿ ಬಿಟ್ಕೊಡಲ್ಲ ಅಂತೇಳಿ ಅವ್ರ ಬ್ಯಾಚಿಗೆ ನಿನ್ನೆ ಆಡ್ ಆಗಿದೆ. ನಿನ್ನೆಯ ಇನ್ಕಮ್ ಈ ವೀಕ್ ಇನ್ಕಮ್ ಲೇಟೆಸ್ಟ್ 3,60,000 ಸ್ನೇಹಿತರೆ. ಒಂದು ವಾರದ ಇನ್ಕಮ್, ಒಂದು ಬ್ಯೂಟಿಷಿಯನ್ ನಡೆಸ್ತಾ ಇರ್ತಕ್ಕಂಥ ಒಂದು ಲೇಡಿಯ ಇನ್ಕಮ್ ಇವತ್ತು ನಮ್ಮ ಸಂಸ್ಥೆಯಲ್ಲಿ ವೈಸ್ ಪ್ರೆಸಿಡೆಂಟ್ ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡಿ ಪ್ರೆಸಿಡೆಂಟ್ ರ್ಯಾಂಕ್ ಅಂದ್ರೆ
9ನೇ ರ್ಯಾಂಕಿಗೆ ಬಂದಿದ್ದಾರೆ ಸ್ನೇಹಿತರೆ. ಈಗ ಆಲ್ರೆಡಿ ನಿಮಗೆ ರ್ಯಾಂಕ್ ಹೇಳಿರ್ಬೋದು ಮೇಡಮ್, 1 2 3 4 5 6 ಕರೆಕ್ಟ್ ಅಲ್ವಾ? ಸೊ ಅದ್ರೊಟ್ಟಿಗೆ ನಾನೇನ್ ಕಮ್ಮಿ ಇಲ್ಲ ಅಂತ ಹೇಳಿ ಚಚ್ಚಪಟಾಕಿ ಮೈ ಫೇವರೇಟ್ ಲೇಡಿ ಅಂತ ಹೇಳ್ಬೋದು, ನಮ್ಮ ಆರ್ಕೆಯ ಆಧಾರ ಸ್ತಂಭ ಅಂತ ಹೇಳ್ಬೋದು. ನನ್ನನ್ನು ಬಿಟ್ಟರೆ ಇಡೀ ಆರ್ಕೆನ ಉತ್ತರಾಧಿಕಾರಿ ನಡೆಸ್ಬಿಡ್ತಾ ಬೇಕಾದ್ರೆ ನಂಬಿಕೆ ಇದೆ ನನಗೆ. ಸೊ ಬಹಳ ಖುಷಿ ಆಗುತ್ತೆ. ಇನ್ನೇನು ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 2 ವೀಕ್ಸ್ ನನ್ನ ಪ್ರಕಾರ ಕರೆಕ್ಟ್ ಅಲ್ಲ 8 ಕಂಪ್ಲೀಟ್ ಮಾಡಿ ಪ್ರೆಸಿಡೆಂಟ್ಗೆ ಬೀಳ್ತಾ ಇದೆ. ಅವ್ರಿಗೂ ಸಹ 3,60,000 ರೂಪಾಯಿ ಕೊಡಿಸಿ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ, ಸುಮ್ಮನೆ ಮಾತಾಡ್ತಾ ಇಲ್ಲ. ನಿಮ್ಮೊಟ್ಟಿಗೆ ಇದ್ದಂಥವ್ರು, ನಿಮ್ಮೊಟ್ಟಿಗೆ ಬೆಳೆದಿ ಬಂದಂತ ವ್ಯಕ್ತಿ ನಳಿನಿ ಪ್ರಕಾಶ್ ಅಂತ ಹೇಳ್ಬೋದು. ಇವತ್ತು ಇಡೀ ಕಂಪನಿಯಲ್ಲಿ ಒಂದು ಬ್ರ್ಯಾಂಡ್ ಲೇಡಿ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಸೇರಿ ಈ ಕಾರ್ಯಕ್ರಮ, ಈ ಆರ್ಗನೈಸ್ ನನ್ನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ನಾನು ಫುಲ್ಲಿ ಪ್ರಿಪೇರ್ ಆಗಿದ್ದೆ. ಅದಕ್ಕೆ ಹೇಳಿದೆ ಟೈಮ್ ಏರ್ಪೇರ್ ಆಗೋದು 10 ನಿಮಿಷ ಕೊಟ್ಕೊಡೋ ಮುಗಿಸ್ಕೊಂಡು ಸುಮ್ಮನೆ ಕೂತ್ಕೊಡ್ತೀನಿ ಅಂತ ಹೇಳಿ ನಾನು. ಸೊ ಥ್ಯಾಂಕ್ ಯು. ಅದೇ ರೀತಿ ನಮ್ಮ 7th ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ನಮ್ಮ ನಿಂಗೇಶ್ ಗೌಡರು, ರೈತರ ಮಗ, ಇವತ್ತು ನಮ್ಮೊಟ್ಟಿಗಿದ್ದಾರೆ. ಬಹಳ ಹೆಮ್ಮೆ ಆಗತ್ತೆ. ಅದರೊಟ್ಟಿಗೆ ಧರಣಿ, ನಾನು ಏನು ಕಮ್ಮಿ ಅಲ್ಲ, ನಾನು ರೈತ ಮಗನೇ ಸಾರ್ ಅಂತ ಹೇಳಿ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಅವರು 7th ರ್ಯಾಂಕ್ ಕಂಪ್ಲೀಟ್ ಆಗಿ 8th ರ್ಯಾಂಕ್ಗೆ ಬಂದಿದ್ದಾರೆ. ಅದರೊಟ್ಟಿಗೆ ನಾನು ಸ್ವಲ್ಪ ದಪ್ಪ ಇರ್ಬೋದು, ಆದ್ರೆ ನಾನು ಸಹ ಮಾಡಬಲ್ಲೆ ಸಾರ್ ಅಂತ ಹೇಳಿ ಇವತ್ತು ಮಿಸಸ್ ಪಂಕಜ ಅವರು ಸೊ 7ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿ ಅವರು 8ನೇ ರ್ಯಾಂಕಿಗೆ ಬಂದಿದ್ದಾರೆ. ಮೋಸ್ಟ್ ಆಫ್ ಆಲ್ 8th ರ್ಯಾಂಕ್ 3 ಜನ, ಕರೆಕ್ಟ್ ಹೌದು? ಸೊ ಥ್ಯಾಂಕ್ ಯು ಸೋ ಮಚ್. ಅದೇ ತರ ನೆಕ್ಸ್ಟ್ 6 ಕಂಪ್ಲೀಟ್ ಮಾಡಿ, ಕರೆಕ್ಟ್ ಅಲ್ಲ? ಯಾರು ಬಿಟ್ಟಿದ್ರೆ ಬೇಜಾರು ಮಾಡ್ಕೊಬೇಡಿ, ಮಕ್ಕಳು ಜಾಸ್ತಿ ಆದ್ರೆ ಮರ್ತೋಗ್ಬಿಡುತ್ತೆ. ನನ್ನ ಹೆಸರು ಹೇಳಿಲ್ಲ ನೀವು, ನನಗೆ ಬಹಳ ಬೇಜಾರು, ಅದೊಂದು ನಮ್ಗೆ ಇಷ್ಟ ಕೊಡುತ್ತೆ ಟೀಮ್ ದೊಡ್ಡದಾಗ್ಬಿಟ್ರೆ. ಸೊ 6th ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡಿ 7th ಬಂದಿರ್ತಕ್ಕಂಥವ್ರು ನಮ್ಮ ಟೀಮಲ್ಲಿ ಆಲ್ರೆಡಿ ಲೋಕೇಶ್ ನಾಯ್ಕ್ ಇದ್ದಾರೆ, ಭದ್ರಾವತಿಯಿಂದ ಬಂದಿದ್ದಾರೆ. ಒನ್ ಅಂಡ್ ಓನ್ಲಿ ಭಾರತಿ ಇದ್ದಾರೆ, ಪ್ರಾಡಕ್ಟ್ ಮಾಸ್ಟರ್ ಅಂತ ಹೇಳ್ಬೋದು, ಕರೆಕ್ಟ್ ಹೋದವ್ರು ಅವರಿದ್ದಾರೆ. ಅದರೊಟ್ಟಿಗೆ ನಮ್ಮ ಪ್ರಿನ್ಸ್, ಬೆಂಗಳೂರು ಪ್ರಿನ್ಸ್ ಹೀರೋಯಿನ್ ಮಿಸಸ್ ನಾಗರತ್ನ ಮೇಡಮ್ ಅವರು ಇದ್ದಾರೆ, 6th ರ್ಯಾಂಕ್ ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು. ಪ್ಲಸ್ ಅದರೊಟ್ಟಿಗೆ ಏನಾಗಿದ್ರೆ ಅವರೆಲ್ಲ ಬಿಟ್ಟಾಕ್ರಿ ಬಿಟ್ಟಾಕ್ಬೇಕು, ಯಾಕಂದ್ರೆ ಅವ್ರಿಗೆ ಸ್ಪೆಷಲ್ ಆಗಿ ಕೇಳಬೇಕು. ಈ ವಾರ ಅಚ್ಚುವಾಗಿದ್ದಾರೆ, ನೆಕ್ಸ್ಟ್ ಕರೆಕ್ಟ್ ಹೋದವ್ರು. ಸೊ 3 ಜನ ಈ ವೀಕಲ್ಲಿ ಒಂದು ಗ್ರ್ಯಾಂಡ್ ಎಂಟ್ರಿ. ಬಿಫೋರ್ ಅವರಿಗೆ ನಾವು ಕೊಡೋಕ್ಕಾಗಿರ್ಲಿಲ್ಲ, ಮಧ್ಯಾಹ್ನ ಪಿಕ್ಚರ್ ಆಗಿ ಬಾಕಿ ಇದೆ, ಕರೆಕ್ಟ್ ಅಲ್ಲ? ನೀವು ನನಗೆ ಬುದ್ಧ ಕೊಟ್ಟಿದ್ದು ಮುಖ್ಯ ಅಲ್ಲ, ನಾನು ನಿಮ್ಗೆ ಲಕ್ಷ್ಮಿ ಕೊಡೋದು ಮುಖ್ಯ, ಕರೆಕ್ಟ್ ಹೌದಲ್ವಾ? ಸೊ ಮಿಸ್ಟರ್ ಶಾನಾಸ್ ಮೇಡಮ್ ಅಂತ ಹೇಳ್ಬೋದು, ಇವತ್ತು 6ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿ 7th ರ್ಯಾಂಕ್. ಇವತ್ತು ದುಬೈ ವಾಪಸ್ ಬಂದು SR ನಾನು ನಿಮ್ಮ ಒಟ್ಟಿಗೆ ಇದ್ದೀನಿ ಅಂತ ಹೇಳಿ ಕೈ ಜೋಡಿಸಿ ಇವತ್ತು ಕುಶಾಲನಗರ, ಮಡಿಕೇರಿ, ಆನಗೋಡ್, ಪಿರಿಯಾಪಟ್ಟಣ, ರಾಮನಾಥಪುರ, ಕರೆಕ್ಟ್ ಅಲ್ಲ, ಹಲವಾರು ತಂಡವನ್ನ ಕಟ್ಟಿದ್ದಾರೆ. ಅವರೊಟ್ಟಿಗೆ ಜೋರುಗ ಸ್ಮೈಲ್ ಪ್ಲೀಸ್. ಸೊ ಕಪ್ಪಲ್ ಅಂತ ಹೇಳ್ಬೋದು. ನಾವೆಲ್ಲ ಮುಂಚೆ ರೋಷನ್ ಪ್ರಿಯಾ ಕಪ್ಪಲ್ ಅಂತ ಇದ್ರು, ಈಗ ಇವರು ಕಪ್ಪಲ್, ಅದು ನಳಿನಿ ಪ್ರಕಾಶ್ ಕಪ್ಪಲ್. ಅದ್ರಲ್ಲಿ ಯಾರ್ಯಾರು ಕಪ್ಪಲ್ ಬರ್ತಾರೋ ಗೊತ್ತಿಲ್ಲ, ಕಪ್ಪೆಲ್ಲ ಕಪ್ಪಲ್ಸ್ ತಿಳ್ಕೊಬಿಟ್ಟಿರ ಆಮೇಲೆ. ಸೊ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಮಹಾಲಕ್ಷ್ಮಿ ಅಂತ ಹೇಳ್ಬೋದು, ಮಹಾಲಕ್ಷ್ಮಿ ಹಾಗೆ ಬಂದಿದೆ ಅಂತ ಹೇಳ್ಬೋದು. ಸೊ ಮಹಾಲಕ್ಷ್ಮಿ ಆಗಿ ಬಂತು ಇವತ್ತು. SR ನಾನೇನು ಕಮ್ಮಿ ಅಲ್ಲ ಅಂತ ಹೇಳಿ ಒಂದ್ ಲೇಡಿ ಇವತ್ತು ತಮಿಳ್ನಾಡಿಗೆ ಹೋಗಿ ಟೀಮ್ ಕಟ್ತಾ ಇದೆ, ಸಿಂಗಲ್ ಆಗಿ ಸರ್ವಿಸ್ ಕೊಡ್ತಾ ಇದೆ, ಎಲ್ಲದೂ ಮಾಡ್ತಾ ಇದೆ ಅಂದ್ರೆ ಒಂದು ಬಿಗ್ ಸಲ್ಯೂಟ್. ಲಾಸ್ಟ್ ವೀಕ್ ಇನ್ಕಮ್ 1.5 ಲಕ್ಷ, 1 ವಾರದ ಇನ್ಕಮ್ ಹೇಳ್ಬೇಕು, ಪ್ರೂಫ್ ಕೊಟ್ಟು ಮಾತಾಡಿ ಸರ್, ಬಾಯ್ ಮಾತಲ್ಲ ಅಂತೇಳಿ SMS ಗ್ರೂಪ್ಗೆ ಹಾಕ್ಬೇಕು, ಬಂದಿದ್ದೇರೋ ದುಡ್ಡು ಅಂತ, ಕರೆಕ್ಟ್ ಹೌದವ್ರು? ಸೊ ಅದೇ ರೀತಿ ಸ್ನೇಹ, ನಾನು ಏನ್ ಕಮ್ಮಿ ಅಲ್ಲ ಅಂತ ಹೇಳಿ ಈ ವಾರ 1,50,000 ಬುಧವಾರ ಕಟಾಫಿಗೆ ಎಲಿಜಿಬಿಲಿಟಿನ ತಂದಿದ್ದಾರೆ. ಕಿಡಿತ ಆಗ್ಬಿಟ್ಟಿದ್ದೀರಲ್ವಾ? ನಿನ್ನೆ ಫೋಟೋ ಕಳಿಸಿದ್ದೆ ಬೇರೆ, ಈಗ ಬಂದಿರೋದೇ ಬೇರೆ ಅಲ್ಲ. ಹೆಣ್ಮಕ್ಳಿಗೆ ಅದು ಯಾರು ಮೇಕಪ್ ಅಂತ ಕಳಿಸ್ಕೊಟ್ರು, ಅಜ್ಜಿ ಆಂಟಿ ಆಗ್ತಾರೆ, ಆಂಟಿ ಹುಡುಗಿ ಆಗ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ, ನಾನು ಮಧ್ಯಾಹ್ನ ಸೆಷನ್ ತಗೋತೀನಿ ಪ್ರಿಪೇರ್ ಆಗಿ, ಯಾಕಂದ್ರೆ ತುಂಬಾ ಪ್ರಿಪೇರ್ ಆಗಿ ಬಂದಿದ್ದೆ, ನಿಮ್ಮನ್ನೆಲ್ಲ ನೋಡಿ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ RK ಫೌಂಡರ್ಸ್ ಅಂತ ಹೇಳ್ಬೋದು, ಮಿಸ್ಟರ್ ಪ್ರದೀಪ್, ಮಿಸ್ಟರ್ ಶ್ರೀನಿವಾಸ್ ಸರ್, ಪ್ಲಸ್ ಎಸ್ ಥ್ಯಾಂಕ್ ಯು ಸೋ ಮಚ್. ಅವ್ರು ಬ್ಲೇಸರ್ ಹಾಕ ಬರ್ತಿದ್ದೆ ಸರ್, ಏನ್ ಸರ್ ನೀವು ನನಗೆ ಹೇಳ್ಬಿಟ್ರಿ, ನಾನು ಬ್ಲೇಸರ್ ಇಂದಲೇ ಬಂದ್ಬಿಟ್ಟೆ ಸರ್ ಅಂದ್ರು. ಯಾಕೆಂದ್ರೆ ಹೆಂಗ್ ಬೇಕಾದ್ರೂ ಬರ್ಬೋದು ಅಂತ. ಸದ್ಯ ಹಂಗೆ ಬಂದ್ಬಿಟ್ಟಾರೆ, ಬರಮಾಡ ಬಂದಿಲ್ಲ. ಕರೆಕ್ಟ್ ಅಲ್ಲ? ಸೊ ಅದರೊಟ್ಟಿಗೆ ಇನ್ನೊಬ್ಬ ಪರ್ಸನ್ ನಮ್ಗೆ ಯಾರಾಗಿದ್ದಾರೆ, ಮಿಸ್ಟರ್ ರಾಕೇಶ್, ಒನ್ ಅಂಡ್ ಓನ್ಲಿ ಪರ್ಸನ್. ಬಹಳ ಖುಷಿ ಆಗುತ್ತೆ ಅವ್ರ ಬಗ್ಗೆ.
ರಾಕೇಶ್ ಹಾಗೆ ಇಲ್ಲ ಸರ್ ನಾನು ನಿಮ್ಮೊಟ್ಟಿಗೆ ಬರ್ತೀನಿ, ಅದು ಏನು ಅನ್ನಿಸ್ತು ಅವ್ರಿಗೂ ಎನರ್ಜಿ ಗೊತ್ತಿಲ್ಲ, ಬನ್ರಿ ಜೊತೆಗೆ ಹೋಗೋಣ ಮಾತಾಡ್ಕೊಂಡು ಅಂತೇಳಿ ಆರಾಮಾಗಿ ಬೆಂಗಳೂರು ಬರ್ಬೇಕಾದ್ರೆ 8 hours ಟೈಮ್ ತಗೊಂಡು ಬಂದಿದ್ವಿ. ಇಲ್ಲಿ ಬಂದು ಓದಾಡಿದ್ವಿ, ಯಾಕೆ 8 ಬಂದು ಅಂತೇಳಿ, ಎಲ್ಲೆಲ್ಲಿ ನಿಲ್ಲಿಸ್ಬೇಕು, ಎಲ್ಲೆಲ್ಲಿ ತಗೋಬೇಕು, ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂದ್ರೆ ಅದಲ್ಲ ಜ್ಯೂಸ್ಗಳು ಬಿಸ್ಕೌಂಟ್ ಅಂತ ಹೇಳಿ ಅದು ತಗೊಂಡ್ರೆ ಇವತ್ತು ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ ಇಲ್ಲಿ. ಸೊ ತುಂಬಾ ಸಪೋರ್ಟ್ ಮಾಡಿದ್ರು. ನಿನ್ನೆ ನೈಟ್ 3-3:30 ಆಯ್ತು, ಗಿಫ್ಟ್ ಪ್ಯಾಕಿಂಗ್ಸ್ ಅದು ಇದು ಅಂತೆಲ್ಲ. ಯಾಕಂದ್ರೆ ಈ ಸರಿ ಯಾವ್ದು ಜವಾಬ್ದಾರಿ ಕೊಡಬಾರ್ದು, ಆ ವಾರ ತಗೋಬೇಕು ಅಂತ ಹೇಳಿ ತಗೊಂಡಿದ್ದೆ. ಇವೆಲ್ಲವೂ ಮಧ್ಯಾಹ್ನದ ಸೆಷನ್ಸ್ಗೆ ನಮ್ದು ರೆಡಿ ಇದೆ. ಸೊ ಅದರೊಟ್ಟಿಗೆ ಬೆಳಿಗ್ಗೆ ಸಹ ಅಲ್ರಾಮನ್ನ ಇಟ್ಕೊಂಡು, ಅಲ್ರಾಮ್ ಇಡೋಕ್ಕಿಂತ ಮುಂಚೆ ಎಲ್ಲ ಎಬ್ಬರಿಸ್ಬಿಟ್ಟಿದ್ರು ನಮಗೆ. 1 hour ಮೊಣಗಿಲ್ಲ ನಾವು, ಸರ್ ಬಂದಿದ್ದೀವಿ ಅಂತೇಳಿ. ಮತ್ತೆ ಬೆಳಿಗ್ಗೆ ಮಾರ್ಕೆಟ್ ವರ್ಕ್ ಎಲ್ಲ ನಾವು ಮುಗಿಸ್ಕೊಂಡ್ ಬಂದಿದ್ದೀವಿ ಸ್ನೇಹಿತರೆ. ಸೊ ಆರ್ಕೆ ತಂಡವನ್ನ ಎಲ್ಲ ಕಟ್ಟಿ ಫೌಂಡರ್ಸ್ ಯಾರು ಬಿಟ್ಟಿಲ್ಲಲ್ಲಮ್ಮ ಅಲ್ಲ. ಆಮೇಲೆ 1 kg ಸ್ವೀಟ್ ಕೊಟ್ಟು ಅದು ಸಾಲ್ವೇಷನ್ ಆಗಲ್ಲ, ಕರೆಕ್ಟ್ ಹೌದಲ್ಲ? ಬಿಟ್ಟಿದ್ದೀನ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಆರ್ಕೆಯನ್ನ ಕಟ್ಟಿ ಬೆಳೆಸಿದಂತ ಲೆಜೆಂಡ್ಸ್ಗೆ. ಸೊ ಹಾಗೆ ಅವ್ರು ಮಾತ್ರ ಅಲ್ಲ, ಅವರಿಗೆ ಸಾಥ್ ಕೊಡ್ತಕ್ಕಂಥ ಎಲ್ಲ 5th ರ್ಯಾಂಕ್, 4th ರ್ಯಾಂಕ್, 3rd ರ್ಯಾಂಕ್, 2nd ರ್ಯಾಂಕ್, 1st ರ್ಯಾಂಕ್ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀವಿ ಸ್ನೇಹಿತರೆ. ಹಾಗೆ ಮಧ್ಯಾಹ್ನ ಬೆಳ್ಳಿ 1/4 kg ಬೆಳ್ಳಿ, 1/4 kg ಬೆಳ್ಳಿ ಕ್ರೌನ್ ಅಚೀವರ್ಸ್ ಆಗಿದ್ದಾರೆ. ಸೊ ನಾನು ಕಾಯ್ತಾ ಇದ್ದೀನಿ ಕೊಡ್ಲಿಕ್ಕೋಸ್ಕರ. ಆದ್ರೆ ಯಾಕೆ ಕೊಟ್ಟಿಲ್ಲ ಗೊತ್ತಾ? ಯಾರು ಹೇಳೋದೆಲ್ಲ ಕೇಳ್ತಾರೆ, ಇವ್ರು ಮನೆ ಕೆಲಸಕ್ಕೆ ನಾವು ಕೊಡ್ಬೇಕ, ಇವ್ರು ಡ್ಯಾನ್ಸ್ ಮಾಡಕ್ ನಾವು ಕೊಡ್ಬೇಕಂತ ಇಲ್ಲ, ತಪ್ಪು ತಿಳ್ಕೊಬೇಡಿ. ಅದಕ್ಕಲ್ಲ, ಅವ್ರಿಗೆ ವಿಶೇಷವಾಗಿ 500 ಸ್ಪೀಕ್ ಕೊಟ್ಟಿದ್ದ ಟೈಮಲ್ಲಿ ಮಾಡಿದ್ದಾರೆ. ಅವ್ರಿಗೆ ಗೌರವ ಆರಾಮ್ಸಾಗಿ ಸಲ್ಲಿಸ್ಬೇಕಂತ. ಈ ಹಾಲಿಗೆ ಎಕ್ಸ್ಟ್ರಾ ಬಾಡಿಗೆ ಕೊಟ್ಟರು ಪರವಾಗಿಲ್ಲ, ಈವ್ನಿಂಗ್ ಮತ್ತೊಂದು ಅವ್ರು ಎಕ್ಸ್ಟ್ರಾ ಬೇಕಾದ್ರೆ ನೋ ಇಶ್ಯೂಸ್. ಅರ್ಜೆಂಟಿಗೆ ಬಂದು ಯಾಕೆ ಅದಾಗಬಾರ್ದು. ಅವ್ರಿಗೂ ಪ್ರೀಶಿಯಸ್ ಟೈಮ್ ಅನ್ನ ಕೊಡಬೇಕು. ಬೆಳ್ಳಿ ಗೀಟ ಅಂತ ಹೇಳಿದ್ರೆ ಮಿಸ್ ಯೂನಿವರ್ಸ್ ಕರೆಕ್ಟ್ ಅಲ್ಲ, ಮಿಸ್ ಇಂಡಿಯಾ ಕರೆಕ್ಟ್ ಅಲ್ಲ, ನಮ್ಮ ಮಿಸ್ ಆರ್ಕೆ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಆರಾಮ್ಸಾಗಿ ಕೊಡಬೇಕು. ಈವ್ನಿಂಗ್ 1-1:30 ಗಂಟೆ ಅವ್ರಿಗೋಸ್ಕರ ನಾವು ಸೀಮಿತ ಮಾಡಿದ್ವಿ ಸ್ನೇಹಿತರೆ. 1:30 ಗಂಟೆ ಅವ್ರಿಗೋಸ್ಕರ ಸೀಮಿತ ಮಾಡಿದೀವಿ. ಹಂಗಂತ ಹೇಳಿ ನಾವು ಅಲ್ಲಿವರೆಗೂ ಅವ್ರು ಬೆಳಿಗ್ಗೆ ಇಡಕ್ಕೆ ನೋಡ್ಬೇಕಂದ್ರೆ ನಿಮ್ಗೂ ಮೋಸ ಆಗ್ಬಾರ್ದು ಅಂತ ಹೇಳಿ ಯಾರ್ಯಾರು ಹಾಲೊಳಗೆ ಕೂತಿದ್ದಾರೆ ಅವ್ರಿಗೆಲ್ಲದ್ರೂ ನಿಮ್ಗೆ ಏನ್ ಪಾಸ್ ಕೊಟ್ಟಿದ್ದಾರೆ ಅದರಲ್ಲಿ ನಿಮ್ಮ ಹೆಸರು, ನಿಮ್ಮ ಲಕ್ಕಿ ನಂಬರ್ ಅನ್ನ ಬರೀರಿ. ಅದರಲ್ಲಿ ಫಸ್ಟ್ ಪ್ಲೇಸ್ ಬಂದಂತವ್ರಿಗೆ ವೈರ್ಲೆಸ್ ಬ್ಲೂಟೂತ್ ಫ್ರೀ ಆಗಿ ನಾವು ಕೊಡ್ತಾ ಇದೀವಿ. ನೀವು ತಗೊಂಡು ಹೋಗ್ಬೋದು, ಸ್ಪಾಟ್ ಅಲ್ಲಿ ಕೊಡಿಸಿ ಅಲ್ಲೇ ಲಕ್ಕಿ ಡ್ರಾ ನಂಬರ್ ಅನ್ನ ನಾವು ನೋಡಿ ಕೊಡ್ತೀವಿ. ಇನ್ನ 5 ಜನಕ್ಕೆ ಕರೆಕ್ಟ್ ಅಲ್ಲ, ಅವ್ರಿಗೂ ಸಮಾಧಾನಕರ ಬಹುಮಾನ ಅಂತೇಳಿ ನಾವು ಫೇಲ್ಸ್ ಅನ್ನ ತಂದಿದೀವಿ, ಅದನ್ನು ನಾವು ಕೊಟ್ಕೊಳಿಸ್ತಾ ಇದೀವಿ. ಅದಕ್ಕೋಸ್ಕರ ಕೂರ್ತಕ್ಕಂಥದ್ದು ಬೇಡ ಸ್ನೇಹಿತರೆ, ಅದಕ್ಕೋಸ್ಕರ ಕೂರ್ತಕ್ಕಂಥದ್ದು ಬೇಡ. ಎಷ್ಟೋ ಜನರ ಮೈಂಡ್ ಸೆಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇದೊಂದು ಚೈನ್ ಸಿಸ್ಟಮ್, ಇದೇನ್ರಿ, ಅದೇನ್ ಮಾಡ್ಬೇಕಾ, ಅದಕ್ಕೆಲ್ಲ ಮಧ್ಯಾಹ್ನ ನಾನು ನಿಮ್ಮೊಟ್ಟಿಗೆ ಆನ್ಸರ್ ಕೊಡ್ತೀನಿ ಹೇಗೆ ಏನು ಅಂತೇಳಿ. ಇವತ್ತು ಅಚೀವರ್ ಸೆಲೆಬ್ರೇಷನ್, ನಾವೀಗೆಲ್ಲ ಸೆಲೆಬ್ರೇಷನ್ ಕಡೆಗೆ ಒತ್ತು ಕೊಡೋಣ. ಸೊ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ, ಹಾಗೆ ಇಂಥ ಒಂದು ಕಲರ್ಫುಲ್ ಎಂಟ್ರಿ, ಗ್ರ್ಯಾಂಡ್ ಎಂಟ್ರಿ, ಒಂದು ಮೆಮೊರೇಬಲ್ ಎಂಟ್ರಿ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಇವತ್ತವರೆಗೂ ವಿಸ್ಟಾ ಪ್ಲಸ್ ಅಲ್ಲಿ ದೊಡ್ಡ ಎಂಟ್ರಿಗಳನ್ನ ತಗೊಂಡಿದ್ದೀನಿ. ಆದ್ರೆ ತುಂಬಾ ಮುದ್ದಾಗಿ ಪ್ರೀತಿಯಿಂದ ಇವತ್ತು ಆಕೆಯವರು ಏನ್ ಕೊಟ್ಟಿದ್ದೀರಾ, ಖಂಡಿತ ಇದಕ್ಕೆ ರಿಟರ್ನ್ಸ್ ಇನ್ಮೇಲೆ ಲಕ್ಷದಲ್ಲಿ ಕೊಡಲ್ಲ, ಕೋಟಿಲಿ ಕೊಡಿಸ್ತೀನಿ. ಇವತ್ತು ಲಕ್ಷ ಕೊಡಿಸಿದ್ದೀನಿ, ನೆಕ್ಸ್ಟ್ ಕೋಟಿ 100%. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ಯಾರ್ಯಾರು ಅಚೀವರ್ಸ್ ಇದ್ದಾರೆ ಅವ್ರಿಗೆ ಹಾನರಿಂಗ್ ಮಾಡ್ತಕ್ಕಂಥ ಸಮಯ. ಇನ್ನ 1 hour ಅಲ್ಲಿ 2 ಗಂಟೆಗೆ ಲಂಚ್ ಇದೆ ಸ್ನೇಹಿತರೆ. ನಿಮ್ಮ ಪಕ್ಕ ಒಂದು ಕೂಪನ್ ತೋರಿಸಿ, ಆರ್ಕೆ ಲೋಗೋ ಇರ್ತಕ್ಕಂಥದ್ದು ಇದೆಯಲ್ಲ ಲಂಚ್ ಅಂತ, ಅದನ್ನ ಕೊಟ್ಟರೆ ಮಾತ್ರ ಫುಡ್ ಇರ್ತಕ್ಕಂಥ ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ಕ್ಯಾಟ್ರಿಂಗ್ ವ್ಯವಸ್ಥೆ ಇಲ್ಲ, ಪ್ಲೇಟ್ ವ್ಯವಸ್ಥೆ ಇರೋದ್ರಿಂದ ಅವರು ನಮಗೆ ಆ ಕೂಪನ್ ಕೌಂಟಿಂಗ್ ಅಲ್ಲಿ ನಮಗೆ ಫುಡ್ ರಿಲೀಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಕೂಪನ್ ಕಳ್ಕೊಂಡ್ಬಿಟ್ಟಿದ್ದೀರಾ, ಲಂಚ್ ಕೂಪನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಅಲ್ಲಿ ನಿಮಗೆ ಲಂಚ್ ವ್ಯವಸ್ಥೆ ಇರುವುದಿಲ್ಲ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.